ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಸಾಹಿತ್ಯ ಐಕಾನ್ ಪ್ರಶಸ್ತಿ ಪ್ರಧಾನ ಹಾಗೂ ಡಾಕ್ಟರ್ ಭೂಪಾಲಂ ಸುನಿಲ್ ರವರು ಬರೆದಿರುವ ನಿಮ್ಮ ಮದುವೆ ನಿಮ್ಮ ಕೈಲಿದೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಸೆಂಚುರಿ ಕ್ಲಬ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಬೆಂಗಳೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಭೂಪಾಲಂ ಸುನಿಲ್ ರವರು ರಚಿಸಿರುವ ನಿಮ್ಮ ಮದುವೆ ನಿಮ್ಮ ಕೈಲಿದೆ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಬೆಂಗಳೂರಿನ ವಿವಿಧ ಘಟಕಗಳ ಅಧ್ಯಕ್ಷರು ಪದಗ್ರಹಣ ಮಾಡಿದರು. ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿ ರಾಜಶೇಖರ್ ಅಧಿಕಾರ ಸ್ವೀಕರಿಸಿದರು. ಕನ್ನಡ ಸಾಹಿತ್ಯ ಐಕಾನ್ ಪ್ರಶಸ್ತಿಗೆ ಭಾಜನರಾದ ಸಾಹಿತ್ಯ ಸೇವೆ ಮಾಡಿದ ಗಣ್ಯರಾದ ಮತ್ತೂರು ಸುಬ್ಬಣ್ಣ, ವಿದ್ಯಾಧರ ಮುತಾಲಿಕ್ ದೇಸಾಯಿ, ಮಹಿಪಾಲ ರೆಡ್ಡಿ ಮುನೂರು, ಆರ್ ಹಂಸ, ಡಾಕ್ಟರ್ ತಯ್ಯಬ ಆಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸಿ.ಎನ್. ಅಶೋಕ್, ಡಾ. ಮಲಕಪ್ಪ, ಮಹೇಶ್ ಮತ್ತಿತರರು ಉಪಸ್ಥಿತರಿದ್ದರು. ದಿನ ಅವ್ರ ಮನೆಯಲ್ಲಿರುವ ಹಣ ಬಂಗಾರ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾನೆ. ಎರಡನೇ ದಿನ ಕಳ್ತನ ಮಾಡಕ್ಕೆ ಬಂದಾಗ ಅವರು ರೂಮಲ್ಲಿರುವ ನಾರಾಯಣ್ ಸುರ್ವೆ ಅವರ ಪದ್ಮಶ್ರೀ ಪ್ರಶಸ್ತಿ ಆಗಲಿ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಲಿ ಗಮನಿಸಿ ಮತ್ತು ಅವರು ಬರೆದಿರುವ ಕೃತಿಗಳನ್ನು ಓದಿ ಅಲ್ಲಿ ಗೋಡೆ ಮೇಲೆ ಏನು ಬರೀತಾನೆ ಅಂತಂದ್ರೆ, ಇಂಥ ಸಾಹಿತ್ಯರ ಮನೆಯಲ್ಲಿ ನಾನು ಕಳ್ತನ ಮಾಡಿದ್ದು ತಪ್ಪಾಯಿತು, ಸಾರಿ, ಕ್ಷಮಿಸಿ, ಹಾಗೆ ಬರೆದು ಕಳ್ತನ ಮಾಡಿರುವ ಎಲ್ಲ ಸಾಮಾನುಗಳನ್ನು ವಸ್ತುಗಳನ್ನು ತಂದು ಅವ್ರ ಮನೆಯಲ್ಲಿ ಇಟ್ಟು ಹೋಗ್ತಾರೆ. ಆದರೆ ಸಾಮಾಜಿಕ ಪರಿವರ್ತನೆ, ಸಮಾಜದಲ್ಲಿರುವ ಅಂಕುಡೊಂಕುಗಳನ್ನು ತಿದ್ದುತ್ತಿರುವ ಸಾಹಿತಿಗಳ ಈಗ ಸನ್ಮಾನ ನಡೀತಿದೆ. ಅವ್ರ ಬಗ್ಗೆ ಕಿರು ಪರಿಚಯ ಶ್ರೀಧರ್ ಸರ್.
ಕೃತಿಗಳಿಂದ ನಾನು ಪ್ರಭಾವಿತನಾಗಿ ಮಕ್ಕಳ ಸಾಹಿತ್ಯಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ಅವರಿಂದ ನಾನು ಏನಾದರೂ ನನ್ನ ಮುಂದಿನ ಸಮಾಜಕ್ಕೆ ಇಲ್ಲಿ ಅನ್ನೋದು ದೃಷ್ಟಿಯಿಂದ ನಾನು ಸತತ ದಿನಕ್ಕೆ 5ರಿಂದ 10 ಪುಟ ತಪ್ಪದ ಬರೀತೀನಿ. ಸಂಡೇ ಗಿಂಡೆ ಹಬ್ಬ ಹುಣ್ಣಿ ಏನು ಗೊತ್ತಿಲ್ಲ ನನಗೆ, ಬರಿಬೇಕು ಇಷ್ಟೇ. ಹೀಗಾಗಿ ಇಲ್ಲಿ ಮಟ್ಟ ಅಂದರೆ 1000 ಮಕ್ಕಳ ನೀತಿಗಳ ಬರೆದಿದ್ದೇನೆ, 25 ಪುಸ್ತಕಗಳ ಮಕ್ಕಳ ನೀತಿಕತೆ ಪುಸ್ತಕಗಳ ಬರೆದಿದ್ದೇನೆ, 7 ಕಾದಂಬರಿಗಳು. ಟೋಟಲ್ ಇವತ್ತಿನ 50ನೇ ಕೃತಿ ಮುದ್ದೂರು ಸುಬ್ಬಣ್ಣ ಸರ್ ಮುನ್ನುಡಿ ಬರ್ತಾ ಇದ್ದಾರೆ. ಇವಾಗ 50ನೇ ಕೃತಿ ಮುಂದಿನ ಚಿಟ್ಟಿ ಪುಟ್ಟಿ ಚಿಲಿಪಿಲಿ ಅನ್ನುವ 50ನೇ ಕೃತಿ ಮಕ್ಕಳ ನೀತಿಕತೆಗಳನ್ನು ಅವ್ರು ಕೊಟ್ಟಿದ್ದಾರೆ. ಹಿನ್ನುಡಿಯನ್ನ ನಮ್ಮ ಭೂಪಾಲರೆಡ್ಡಿ ಸರ್ ಅವರು ಇವಾಗ ಕೊಟ್ಟಿದ್ದೇನೆ. ಈ ವರ್ಷದ 50ನೇ ಕೃತಿ ಮಕ್ಕಳ ಸಾಹಿತ್ಯದೊಳಗೆ ಇಷ್ಟು ರುಚಿ ಇದೆ ಅಂತಂದ್ರೆ ನೀವು ಮಕ್ಕಳ ಕಥೆಗಳನ್ನು ಓದಿ ನೋಡಿ, ನೀವು ಮೊಬೈಲನ್ನು ಬಿಟ್ಟು ಸಣ್ಣದೇ ದೊಡ್ಡದೇ ಎಷ್ಟೊಂದು ನೀತಿ ಇರುತ್ತೆ, ಎಷ್ಟೊಂದು ಅರ್ಥ ಇರುತ್ತೆ. ನಾವು ಮುಂದೆ ಹೇಳಬಾರ್ದು, ಯಾಕೆ ನಮ್ಗೆ ಹಿರಿಯರು ಅವ್ರು ಭಾಳ ಬಂದಿದ್ದಾರೆ, ತುಂಬಾ ಅರ್ಥ. ಅದನ್ನು ನಾವು ಎಲ್ಲ ಮಾಡ್ಬಿಡ್ತೇವೆ. ನೀವೆಲ್ಲ ಕೆಲಸ ಮಾಡಿ ಯಾವುದೇ ಪುಸ್ತಕ 2 ಪುಟ ಬಳಸಿ ನೋಡಿ. ಈಗ ಈ ಪುಸ್ತಕ ಬೇರೆ ಯಾವುದೇ ಪುಸ್ತಕ ಅದು ಎಷ್ಟೊಂದು ಸ್ವಾರಸ್ಯಕರ ಮನಸ್ಸನ್ನು ಪರಿವರ್ತನೆ ಮಾಡ್ತಾರೆ. ಆಗ ಮಕ್ಕಳ ಸಾಹಿತ್ಯ ಅಂತಲ್ಲ, ಯಾವುದೇ ಸಾಹಿತ್ಯ ಪುಸ್ತಕಗಳನ್ನ ಹಿಂದಿನ ಕಾಲದೊಳಗೆ ಎಲ್ಲರೂ ದಯವಿಟ್ಟು ಓದಬೇಕು, ಮೊಬೈಲ್ಗಳನ್ನ ಕಡಿಮೆ ಮಾಡಿ ಅಂತ ನಾನು ಈ ಐಕಾನ್ ಪ್ರಶಸ್ತಿ ಕೊಟ್ಟಂತ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿಗೆ ಮತ್ತು ನಮ್ಮ ಮಹೇಶ್ವರ ಮತ್ತು ಗೋಪಾಲ್ ಸರ್ ಎಲ್ಲರಿಗೂ ಮತ್ತು ನಿಮಗೆಲ್ಲ ಧನ್ಯವಾದಗಳು ಹೇಳಿ ನಾನು. ನಮಸ್ಕಾರ, ನಾನು ಡಾಕ್ಟರ್ ಗೋಪಾಲಂ ಸುನಿಲ್ ಅಂತ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಬೆಂಗಳೂರು ಘಟಕ. ಈ ದಿನ 21 ಜುಲೈ ಸಂಡೇ ರವಿವಾರ ಬೆಳಗ್ಗೆ ಇಲ್ಲಿ ಸೆಂಚುರಿ ಕ್ಲಬ್ ಕಬ್ಬನ್ ಪಾರ್ಕಲ್ಲಿ ಏನಿದೆ ಒಂದು ಸಾಹಿತಿಗಳ ಒಂದು ಸಮ್ಮೇಳನ ಹೇಗೆ ಮಾಡಬೇಕು, ಹೇಗೆ ರೂಪಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮೀಟಿಂಗನ್ನು ಹಮ್ಮಿಕೊಳ್ಳಲಾಗಿದೆ. ಐಕಾನ್ ಪ್ರಶಸ್ತಿ 5 ಸಾಹಿತಿಗಳಿಗೆ ಕೊಟ್ಟು ಸನ್ಮಾನ ಮಾಡಲಾಗಿದೆ. ಹಾಗೂ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್ ಘಟಕದ ಅಧ್ಯಕ್ಷರನ್ನು ಪದಾಧಿಕಾರಿಗಳ ನೇಮಕ ಮಾಡಲಾಗಿದೆ. ಹಾಗೂ ನನ್ನ ಕೃತಿ ನಿಮ್ಮ ಮದುವೆ ನಿಮ್ಮ ಕೈಲಿದೆ. ಎಲ್ಲಿವರೆಗೂ ನಾನತ್ವ ಮನುಷ್ಯನಲ್ಲಿರುತ್ತದೋ ಅಲ್ಲಿವರೆಗೂ ಮನುಷ್ಯತ್ವನ ಮಾನವನ ಒಂದು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಈ ಇಂಪ್ರೂವ್ಮೆಂಟು ಮದುವೆ ಜೀವನದಲ್ಲಿ ಇದು ಆಗಬೇಕು ಅಂದರೆ ನಾನತ್ವವನ್ನು ಸರ್ವನಾಶ ಮಾಡಬೇಕಾಗ್ತದೆ. ಇದು ಈ ನಡುವೆ ಡೈವರ್ಸ್ಗಳು ಕೇಸ್ಗಳು ಜಾಸ್ತಿ ಆಗ್ತಾಯಿದೆ. ಸುಮಾರು 18ರಿಂದ 20% ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತದೆ. ಲಿವಿಂಗ್ ರಿಲೇಷನ್ಶಿಪ್ಗಳು ಒಂದು 15-20% ಜಾಸ್ತಿ ಆಗ್ತದೆ. ಇದನ್ನೆಲ್ಲ ಹೋಗಲಿಸಬೇಕು ಅಂದರೆ ನನ್ನ ಪುಸ್ತಕವನ್ನು ಓದಿ. ಇದು ಒಂದು ಮಾಸ್ಟರ್ ಗೈಡ್ ಥರ ಸುಖಮಯ ವಿವಾಹ ಜೀವನ ನಡೆಸಲು ಹೇಗೆ ಸೂತ್ರಗಳು ಬೇಕು, ಆ ಎಲ್ಲ ಸೂತ್ರಗಳು ಈ ನನ್ನ ಒಂದು ಕೃತಿಯಲ್ಲಿದೆ. ದಯವಿಟ್ಟು ಇದನ್ನು ಓದಿ. ನಮಸ್ಕಾರ. ಮಕ್ಕಳ ಸಾಹಿತ್ಯ ಪರಿಷತ್ತು ಅಧ್ಯಕ್ಷನಾಗಿ ನಾನು ಹೇಳೋದೇನೆಂದರೆ, ಮೊಬೈಲ್ ಬಳಕೆಯನ್ನು ಅಲ್ಪವಾಗಿ ನಿಷೇಧಿಸಿ ಸಾಹಿತ್ಯಗಳನ್ನು ಇನ್ನೂ ಹೆಚ್ಚಾಗಿ ಕವಿತೆಗಳು, ಸಾಹಿತ್ಯಗಳು, ರಚನೆಗಳು ಅದನ್ನು ಹೆಚ್ಚಾಗಿ ಮಕ್ಕಳಲ್ಲಿ ಅಳವಡಿಸಿ, ಕಲ್ಪಿಸಿ ಹಾಗೂ ಓದಿಸಿ